ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದೇ ರುಬ್ಬಿದ ಮಸಾಲೆ ಹಾಕ್ಲಾರ್ದೇ ಚಿಕನ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ರಿ. ಇಲ್ಲೊಂದು ದೊಡ್ಡದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು ಮತ್ತು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ಬಾಣಲಿ ಬಿಸಿ ಮಾಡಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿದ್ದೀನಿ. ಇದಕ್ಕೆ ಇವಾಗ ಒಗ್ಗರಣೆ ಹಾಕೋಣ. ಇದಕ್ಕೆ ಯಾವುದೇ ರುಬ್ಬಿದ ಮಸಾಲೆ ಅವಶ್ಯಕತೆ ಇರೋದಿಲ್ಲ, ಹಾಗೆಯೇ ನೀವು ಬೇಗನೆ ಕ್ವಿಕ್ಕಾಗಿ ಅರ್ಜೆಂಟಲ್ಲಿ ಮಾಡ್ಕೋಬೋದು. ಇವಾಗ ಎಣ್ಣೆಯಲ್ಲಿ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ. ಮೆಣಸಿನ್ಕಾಯಿ ಕೂಡ ಅದ್ರ ಜೊತೆ ಸೇರಿಸಿ ಫ್ರೈ ಮಾಡಿರಿ. ಉಳ್ಳಾಗಡ್ಡಿ ಸರಿಯಾಗಿ ಕೆಂಪಗಾಗೋವರೆಗೂ ಫ್ರೈ ಆಗಲಿ. ಈ ಥರ ಉದ್ದುದ್ದಿಗೆ ಹೆಚ್ಚಿಗೋಬೇಕು ಉಳ್ಳಾಗಡ್ಡಿ, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಬೇಗ ಕೆಂಪಗಾಗುತ್ತೆ ಹಿಂಗೆ ಹೆಚ್ಚಿದರೆ. ಒಗ್ಗರಣೆಗೆ ಇದೇ ಥರ ಚೆನ್ನಾಗಿರುತ್ತೆ. ಇವಾಗ ನೋಡಿರಿ, ಹೆಚ್ಚಿಟ್ಕೊಂಡಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿಂದು. ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪನೇ ಹಾಕ್ಕೊಳ್ರಿ. ಜಾಸ್ತಿ ಹಾಕ್ಕೊಂಡ್ರೆ ಅದ್ರ ಕಹಿ ಅಂಶ ಬಿಡುತ್ತೆ ಅದು. ಇವಾಗ 1-2 ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಮೆತ್ತಗಾಗೋವರೆಗೂ, ಟೊಮ್ಯಾಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಿರಿ. ನೋಡಿರಿ, ಇದನ್ನು ಸರಿಯಾಗಿ ಬೇಯಕ್ಕೆ ಬಿಟ್ಬಿಡೋಣ. ಇವಾಗ ಜಜ್ಜಿಟ್ಕೊಂಡಂತಹ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಮಿಕ್ಸರ್ಗೆ ಹಾಕಿಲ್ಲ, ಅದನ್ನು ಕೂಡ ಚೆನ್ನಾಗಿ ಕಲ್ಲಲ್ಲಿ ಜಜ್ಜಿ ಹಾಕ್ತಾಯಿದ್ದೀನಿ. ಅದ್ರ ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮಿಕ್ಸರ್ಗೆ ಹಾಕೋದಕ್ಕಿಂತ ಈ ಥರ ಜಜ್ಜಿ ಹಾಕಿದರೆ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಗ್ರೇಟರ್ ಇದ್ದರೆ ಅದರಲ್ಲಿ ಕೂಡ ಗ್ರೇಟ್ ಮಾಡಿ ಹಾಕ್ಬೋದು, ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ಈಗ ನೋಡಿರಿ, ಸರಿಯಾಗಿ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆನ ಸರಿಯಾಗಿ ಫ್ರೈ ಮಾಡಿಕೊಡ್ರಿ. ಇದಕ್ಕೆ ಇವಾಗ ನಾವು ವಾಶ್ ಮಾಡಿ ಇಟ್ಕೊಂಡಂಥ ಚಿಕನನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿರಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಮಿಕ್ಸ್ ಆಗಲಿ. ಈ ಥರ ಸರಿಯಾಗಿ ಕೈ ಆಡಿಸಿ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಇವಾಗ ನೋಡ್ರಿ, ಸರಿಯಾಗಿ ಮಿಕ್ಸ್ ಆಯಿತು. ಇದಕ್ಕೆ ಇವಾಗ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ರಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ, ಅಂದರೆ ನಿಮಗೆ ಯಾವ ರೀತಿ ಮಾಡುತ್ತೆ, ಏನೇನು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಹೇಗೆ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅದು ಗೊತ್ತಾಗೋದಿಲ್ಲ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿರಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡಿರಿ, ಅರಿಶಿನ ಪುಡಿ ಹಾಕಿ ಅದನ್ನು ಕೂಡ ಇನ್ನೊಂದು ಸರಿ ಮಿಕ್ಸ್ ಮಾಡ್ತಿದ್ದಾರೆ. ಎಲ್ಲ ಕಡೆ ಹರಡೋ ಹಾಗೆ ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ. ಇದು ನಮ್ಮ ಮನೆಯವ್ರ ಸ್ಪೆಷಲು. ಅವರು ಇದೇ ಥರ ಚಿಕನನ್ನು ಇಷ್ಟಪಟ್ಟು ಮಾಡ್ತಾರೆ. ಆಮೇಲೆ ಅದಕ್ಕೆ ಯಾವುದೇ ರುಬ್ಬಿದ ಮಸಾಲೆನ ಹಾಕೋದಿಲ್ಲ ಅವರು. ಇದು ಇದೇ ಥರನೇ ಚೆನ್ನಾಗಿರುತ್ತೆ. ನಾವು ಗ್ರೇವಿ ಕೂಡ ಮಾಡ್ಕೋಬೋದು, ಹೀಗೆ ಫ್ರೈ ಕೂಡ ಮಾಡ್ಕೋಬೋದು. ಇವಾಗ ನೋಡಿರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಮತ್ತೊಂದು ಸರಿ ಸರಿಯಾಗಿ ಮಿಕ್ಸ್ ಮಾಡಿರಿ. ಇದನ್ನಿಷ್ಟೇ. ಬೇಕಾದರೆ ನೀವು ಫ್ರೈ ಆದಮೇಲೆ ಮಕ್ಕಳಿಗೆ ಇದರಲ್ಲಿ ಎತ್ತಿಡ್ಬೋದು. ಖಾರ ಕಡಿಮೆ ಇರುತ್ತಲ್ಲೋ ಆವಾಗಲೇ ನೀವು ಸ್ವಲ್ಪ ತಕ್ಕೊಂಡು ಇಟ್ಕೊಳ್ರಿ. ಇವಾಗ ನೋಡಿರಿ, ಚಿಕನ್ ಬೇಯೋಕ್ಕೆ 1 ಗ್ಲಾಸ್ ನೀರು ಹಾಕಿ ಸರಿಯಾಗಿ ಬೇಯಿಸೋಣ. ಇದು ನೀರು ಹಾಕಿದ್ದು ನೋಡಿ, ಇಷ್ಟು ನೀರು ಆಯ್ತಲ್ಲ ಅನ್ಕೋಬೋದು. ಅದು ಯಾವುದೇ ರೀತಿ ನೀರು ಆಗಲ್ಲ. ಅದು ಬೆಂದ ಮೇಲೆ ತಿಕ್ನೆಸ್ ಬರುತ್ತೆ ಗ್ರೇವಿ, ಹಾಗಾಗಿ ಅದು ಬೇಯೋಷ್ಟು ಸರಿಯಾಗಿ ನೀರು ಹಾಕ್ಕೊಳ್ರಿ. ಇವಾಗ ಇದ್ರ ನೀರಲ್ಲಿ ಚೆನ್ನಾಗಿ ಚಿಕನ್ ಬೇಯಲಿ. ಇದು ತುಂಬ ಚೆನ್ನಾಗಿರುತ್ತೆ. ಅವಸರದಲ್ಲಿ ಬೇಗನೆ ರೆಡಿ ಆಗುತ್ತೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ಇದಕ್ಕೆ 2 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀವಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಹಾಕಿ ಒಂದು ಸರಿ ಮಿಕ್ಸ್ ಮಾಡಿರಿ. ಇವಾಗ ನೋಡಿರಿ, 1-2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಿದ್ದಾರೆ. ಹಾಕಿ ಇದನ್ನು ಕೂಡ ಸರಿಯಾಗಿ ಎಲ್ಲ ಕಡೆ ಹರಡೋ ಥರ ಮಿಕ್ಸ್ ಮಾಡಿ ಮಸಾಲೆಯಲ್ಲೇ ಕುದಿಯೋಕ್ಕೆ ಬಿಟ್ಬಿಡೋಣ. ಚಿಕನ್ನ ಸ್ವಲ್ಪ ಹೊತ್ತು ಬೇಯಲಿ ಚೆನ್ನಾಗಿ. ಅದು ಬೆಂದಂಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಗ್ರೇವಿ ಕೂಡ ಥಿಕ್ನೆಸ್ ಆಗಿ ಬರುತ್ತೆ.
ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಹೇಳಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿದ್ವಿ. ಹಾಕಿ ಸರಿಯಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿ ಇವಾಗ ಒಂದು 10-15 ನಿಮಿಷ ಚಿಕನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಇದೆಲ್ಲ ಮಸಾಲೆಯಲ್ಲಿ ಚಿಕನ್ ಬೆಂದಂಗೆ ಅದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಅದು. ಆಮೇಲೆ ತಿನ್ನೋಕ್ಕೆ ರೆಡಿ ಆಗುತ್ತೆ. ಇವಾಗ ನೋಡಿರಿ ಚಿಕನ್ ಬೆಂದಿದೆ, ಯಾವ ರೀತಿ ಬೆಂದಿದೆ ಅಂತ ನೀವು ನೋಡ್ಕೋಬೋದು. ಒಂದ್ಸರಿ ಕೈ ಆಡಿಸಿ ತಿರುಗಿಸಿ ನೋಡಿರಿ. ಇವಾಗಲೇ ನಿಮಗೆ ಉಪ್ಪು ಖಾರ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕುದಿಸ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಗಳು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ನನಗೆ ಬರುವಂಥ ಎಲ್ಲ ಅಡುಗೆಗಳನ್ನು ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ನೋಡಿರಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡು ಸಣ್ಣಗೆ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿರಿ. ಇವಾಗ ಚಿಕನ್ ರೆಡಿಯಾಗಿದೆ. ನೋಡ್ತಿರ್ಬೋದು ಗ್ರೇವಿ ಕೂಡ ಯಾವ ಥರ ಬಂದಿದೆ ಅಂಥೇಳಿ, ಚಿಕನ್ ಹೆಂಗೆ ಬಂದಿದೆ ಅಂತ ನೋಡ್ಬೋದು.